ಎಲ್ಲಿ ಹೋದ್ನಪ್ಪ? ಅವನು ಬರ್ಲಿಲ್ವೇ? ಅವನೆಲ್ಲಿ ಕೆಲಸ ಮಾಡ ಅಂತ ಮಕ್ಕದಾನೆ. ಅವನು ಬೇಡ ಅಂತ ಹೇಳ್ಬಿಡು ಚೈತ್ರ. ನೀನು ಕೆಲ್ಸಕ್ಕೆ ಬೇಡಪ್ಪ, ನನ್ನ ಬೈಕ್ ನಮಗೆ ಕೊಟ್ಟು ಹೋಗ್ಬಿಡು ಅಂತ ಹೇಳು. ಬೇಡ, ಸಾವಾಸನೇ ಬೇಡ. ನಾವೇನೋ ಬಿಡು, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತೇಳಿ ನಂಬಿ ನಾವು ಕೆಲಸ ಕೊಟ್ಟಿದ್ದಕ್ಕೆ ಬೇಡಮ್ಮ, ಸಾಕತ್ತು ಬೇಜಾರಾಗ್ತೈತಿ. ಬೇಡ ಚೈತ್ರ, ಇಂಥವ್ರ ಸಾವಾಸನೇ ಬೇಡ. ಸುಮ್ಮನೆ ನೀನು ನಮ್ಮ ಪಾಡಿಗೆ ನಾವು ಇರೋದು ಒಳ್ಳೇದು. ನಾವೇನು ಇವಾಗ ಅಷ್ಟೊಂದು ವ್ಯಾಪಾರ ಆಗಲ್ಲ, ಏನಿಲ್ಲ, ಸಾಕು ಹೆಂಗೋನೋ ನಮಗೂ ಬಾಡಿಗೆ ಕೊಡೋಕ್ಕೂ ನಮ್ಮ ಜೀವನ ಮಾಡೋಕ್ಕೂ ಏನು ಅಷ್ಟೊಂದು ನಮಗೇನು ಇದಾಗಲ್ಲ. ಹೆಂಗೋ ಅಲ್ಪ ಸ್ವಲ್ಪ ಆಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ. ಆದಷ್ಟಾಗಲಿ, ನಾನು ನೀನು ಇಬ್ಬರೇ ಮಾಡ್ಕೊಂಡು ಹೋಗೋಣ. ಎಲ್ಲ ನಾನು ಒಬ್ಬನೇ ಮಾಡ್ತೀನಿ, ಏನು ಕೆಲಸದವ್ರು ಬೇಡ, ಯಾರು ಬೇಡ, ಸುಮ್ಮನೆ ಏನಕ್ಕೆ ಅಲ್ವಾ? ಆದಷ್ಟು ಆಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಮೊದಲು ಅಷ್ಟೇನು ಜಾಸ್ತಿ ಅಪರಪ್ಪ ವ್ಯಾಪಾರ ಆಗಲ್ಲ, ತಕ್ಕ ಮಟ್ಟಿಗೆ ಏನೋ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಆಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ. ನಾನೇ ಮಾಡ್ಕೊಂಡು ಹೋಗ್ತೀನಿ. ನೀನು ಫ್ರೀಯಾಗಿದ್ದರೆ ನೀನು ಬಾ, ಚೆನ್ನಾಗಿದ್ದರೆ. ಹೆಂಗೆ ಚೆನ್ನಾಗಿದ್ದಾಗ ಬಾ, ಏನೋ ಹುಷಾರಿಲ್ಲ, ಮನೆ ಕೆಲಸ ಏನಾದರೂ ಐತೆ ಅಂದರೆ ಮನೆಗಿರೋ ಅಷ್ಟೇ, ನಾವೇ ಮಾಡ್ಕೊಂಡು ಹೋಗೋಣ. ಇನ್ನೇನು ಮಾಡೋಣ? ಏನು ಮಾಡೋಕ್ಕಾಗಲ್ಲ. ಹೇಳಂತಾಡಿ ಬಂದಿದ್ದ ತಕ್ಷಣ ಬಂದ ನೋಡು, ಬರೀ ಬೈಕ್ ಹಾಕ್ಯಂಡ್ರು ಇವ ಅಲ್ಲಿಂದ ಇತ್ತಾಗಳಿಂದ ಹತ್ತಾಗ ಸುಮ್ಮನೆ ಓಡಾಡಿದ್ದೆ. ಫಸ್ಟ್ ಆ ಬೈಕ್ ಇಸ್ಕೊಂಡು ಕೆಲಸ ಇಲ್ಲ ಕಣಪ್ಪ, ನೀನು ಹೋಗು ನಿನ್ನ ಪಾಡಿಗೆ ನೀನು ಅಂತ ಹೇಳಿ ಹೇಳ್ಬಿಡು. ಬರ್ಲಿಕ್ಕೆ ಹೇಳ್ತೀನಿ, ಬಾರೋ ಬಾ. ಬೈಕ್ ಕೊಡಿಸ್ದಾಗಿಂದ ರಾಮ 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 ಅಂಗಡಿ ತಗೊಂಬೋದೇನಿಲ್ಲ. ನಾವು ನಿನ್ನ ಕೆಲ್ಸಕ್ಕೆ ಕರ್ಕೊಂಬಂದಿರೋದು ಟೌನ್ನಾಗೆಲ್ಲ ಬೈಕ್ ಹಾಕ್ಕೊಂಡು ಸುತ್ತರಿಯಪ್ಪ ಅಂತ ಏನು ಕರ್ಕೊಂಬಂದಿಲ್ಲ. ಬಾರೋ ಬಾ. ಯಾಕತ್ಲಾಗ ನಮಗೆ ಎಲ್ಲೋ ಟೆನ್ಷನ್ ಕೊಡ್ತೀರಾ? ಥೂ ಹೋಗತ್ತೆ. ನಮ್ಮ ಬೈಕ ನಾವು ಇಸ್ಕೋಬೇಕು. ಸುಮ್ಮನೆ ಇಸ್ಕೊಂಡ್ರತ್ತೆ ಹಂಗೆ ಆಗುತ್ತೆ. ಇಸ್ಕೊಂಡು ನಿನ್ನ ನಡಿಯಪ್ಪ ಅಂಬೋದು ಮನೆ ಕಡಿಕೆ. ಆಕಳ ಚೈತ್ರಕ್ಕೆ ಬಂದೈತಿ. ಯಾವ ಬಂದಕ್ಕ? ಯಾರು ಬಂದಿದ್ರೆ ಜನ? ನಾನು ಬರಲಿ ಬಿಡ್ಲಿ. ಈಗ ಪಾಪ ಅಷ್ಟೊಂದು ವ್ಯಾಪಾರ ಇಲ್ಲ ಮನು. ನಾನು ಇರೋದನ್ನ ಹೇಳ್ತೀನಿ, ಯಾಕಂದರೆ ನಮ್ಗೇನು ಪ್ರಾಬ್ಲಮ್ ಐತೆ ನಾವು ಅದನ್ನು ಹೇಳ್ಕೇಬೇಕು. ನಮ್ದೇನೈತೆ ಅದನ್ನ ನಾವು ಹೇಳ್ಕೊಂತ ಇದ್ದೀನಿ. ಕೆಲಸ ಇಲ್ಲ ಕಣಪ್ಪ ನಿನಗೆ. ಈಗ ನೋಡಿ ಜನನೇ ಇಲ್ಲ. ಸಾಕು, ನಾನು ಅಯ್ಯಪ್ಪ ಹಿಂಗೆ ಸುಮಾರಾಗಿ ವ್ಯಾಪಾರ ಆಗುತ್ತೆ. ನಾನು ಅಯ್ಯಪ್ಪನ ಇಬ್ಬರು ಮಾಡ್ಕೊಂತೀವಿ. ನಿನಗೆ ಸಂಬಳ ಕೊಡಲಿಲ್ಲ ಅಂದರೆ ನಿನಗೆ ಬೇಜಾರಾಗ್ತಿಗಳಪ್ಪ, ಕೆಲಸ ಮಾಡಿಸ್ಕೊಂಡ್ರು ಅನ್ನಂಗೆ ಆಗುತ್ತೆ. ಈಗ ಬೇರೆ ಕಡೆ ಎಲ್ಲಾದರೂ ಕೆಲಸಕ್ಕೆ ಹೋಗೋದಾದ್ರೂ ಹೋಗು, ಏನಾದರೂ ಮಾಡ್ಕೊ, ನಿನ್ನ ಇಷ್ಟ. ಈಗ ನಾವು ಏನೋ ಹಿಂಗೆ ಮೊದಲಿನ ಥರ ವ್ಯಾಪಾರ ಆಗಿದ್ರೆ ನಿನ್ನೆ ಇಟ್ಕೊಂತೀವಿ. ಈಗ ವ್ಯಾಪಾರ ಆಗಲ್ಲ, ಸಂಗೀತ ಸೂಪರ್ ಮಾರ್ಕೆಟ್ ಮಾಡಿರೋದ್ರಿಂದನೇ. ಅದಕ್ಕೇ ನಿಮಗೆ ಇಲ್ಲಿ ಕೆಲಸ ಇಲ್ಲ. ಈಗ ಗಾಡಿ ಕೀ ಕೊಟ್ಟು ನೀನು ಇಲ್ಲಿಂದ ಹೋಗ್ತಾ ಇರು. ಗಾಡಿ ಕೀ ಯಾಕೆ ಕೊಡೋಣ? ನಂದಲ್ವೇನಕ್ಕ ಗಾಡಿ? ಒಬ್ಬ ನೋಡಿದೆ ಅಲ್ಲೇ ಚೈತ್ರ, ನನ್ನ ಗಾಡಿ ಅಂತ ಹೇಳ್ತಾವ್ ನೋಡಮ್ಮ. ಅಲ್ಲ ನೋಡು, ನನ್ನ ಗಾಡಿ ಯಾಕೆ ಕೊಡೋಣ ಅಂತವ್ನಿ. ಓಯ್ ಚೈತ್ರ ಕೊಡಿಸಿದ್ದಲ್ವೇನಲ್ಲ, ನಾವು ದುಡ್ಡು ಹಾಕಿ ಕೊಡ್ಸಿದ್ದೀವಿ. ಈಗ ನೀನು ಒಂದು ತಿಂಗಳಾಯ್ತು ಕೆಲ್ಸಕ್ಕೆ ಬಂದಿರೋದು. ಒಂದು ತಿಂಗಳಿಗೆ ಅದೇನು ಸಂಬಳ ಅದ್ರಾಗೆ ಮುರ್ಕೊಂಡು ನೀನು ಇಸ್ಕೊಂಡಿದ್ದೀಯ ಅದಕ್ಕೂ ಇದಕ್ಕೂ ಅಂತೇಳಿ ಅಲ್ಲೇದಲ್ಲಿಗೆ ಸರಿಯಾಗೈತಿ. ಈಗ ನಮ್ಮ ಗಾಡಿ ಕೊಟ್ಟು ಹೋಗು, ಇನ್ಯಾವುದೂ ಇರಲ್ಲ. ಸುಮ್ಮನೆ ಯಾಕಪ್ಪ ನೀನು ಬೆಳಗಿಲ್ಲಿ ಬಂದು ವ್ಯಾಪಾರ ಮಾಡೋದು ಬೇಡ, ರಾತ್ರಿ ಹೊತ್ತು ನಂಗೆ ನೀನು ವ್ಯಾಪಾರ ಮಾಡೋದು ಬೇಡ. ಅಲ್ಲಿ ಎಲ್ಲ ನೋಡಿ ಪೂರೈಸಿದ್ದೀವಿ, ಏನು ಬೇಡ ಕಣಪ್ಪ. ಸುಮ್ಮನೆ ಕೊಟ್ಟು ಹೋಗ್ತೀರಪ್ಪ ನೀನು ದಾರಿ ಗಂಟೆ. ನೀನು ಕೊಡೋಕ್ಕಾಗಲ್ಲ, ನಾನೇ ಕೊಡೋಣ? ನನ್ನ ಗಾಡಿನೇ ನನಗೆ ಕೊಡ್ರಿ ಅಂತಂದರೆ ಅದೇಂಗೆ ಕೊಡೋಕ್ಕಾಗುತ್ತೆ? ಕೊಡೋಕ್ಕಾಗಲ್ಲ ಬಿಡು. ನನ್ನ ಹೆಸ್ರಿಗೈತೆ, ನಿಮಗೆ ಕೊಡ್ರಿ ಅಂತಂದ್ರೆ ಅದೇಂಗೆ ಕೊಡ್ತಾರೆ ಚೈತ್ರಕ್ಕ? ನೀವು ಕೆಲಸದಿಂದ ತೆಗೆದ್ರೂ ನಾವು ನನ್ನ ಗಾಡಿ ಕೊಡಲ್ಲಮ್ಮ, ಇರೋದು ಹೇಳ್ತೀನಿ. ನೀನು ಬೇಜಾರ ಮಾಡ್ಕೊಂಡ್ರು ಪರವಾಗಿಲ್ಲ, ಇರೋದು ಹೇಳ್ತೀನಿ. ಇವನು ಯಾವ ನೀನು ಹಿಂಗೆ ಮಾತಾಡ್ತಾನೆ? ಏಯ್, ನನ್ನ ಗಾಡಿನ ನಾನು ಕೇಳ್ತಿರೋದು, ನಾ ಕೊಡ್ಸಿರೋದಲ್ಲ ಅದು. ನಾನು ಏನೋ ಬಿಡು ಹೋಗ್ತಾನೆ ಓದ್ತಾನೆ ಕೆಲಸಕ್ಕೆ ಅಂತ ಹೇಳಿ ಕೊಡ್ಸಿದ್ದು. ಇವಾಗ ಏನೋ ಬೇಡ. ನಿನ್ನ ಕೆಲಸಕ್ಕೆ ಬೇಡ, ನಮ್ಮ ಅಂಗಡಿಗೆ ನಮ್ಮ ಕೆಲಸ ನಾವು ಮಾಡ್ಕೊಂತೀವಿ. ಫಸ್ಟ್ ಗಾಡಿ ಕೊಟ್ಟೋಗೋದು ಕಲಿ. ಸುಮ್ಮನೆ ಮಾತಾಡ್ಬೇಡ ಕಣ ಮನು. ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಗ ಹೋಗ್ತವೆ. ನಾನು ಕೇಳಿದ್ನ ನಿಮ್ಮನ್ನು ಗಾಡಿ ಕೊಡಿಸ್ರಿ ಅಂತ ಕೊಡಿಸ್ತಾರೆ ನೀವು, ನನ್ನ ಹೆಸರಿಗೈತಿ. ನಾನು ಅದಕ್ಕೆ ನೀವು ಹಿಂಗೆ ಮಾಡ್ತೀರ ಅಂಬೋದು ಗೊತ್ತು. ನೀವು ಕರ್ಕೊಂಬಂದು ಕೆಲಸ ಕೊಟ್ಟು ಆಮೇಲೆ ಗಾಡಿ ಕೊಡಿಸಿ ನೀವು ಆಮೇಲೆ ಇಲ್ಲೇ ಕಣೋ ಅಂತ ಕಳಿಸ್ತೀರ ಅಂಬೋದು ಗೊತ್ತು ನಿಮ್ಮ ಬುದ್ಧಿ ಏನೋ ಅಂತ. ಅದಕ್ಕೆ ಮತ್ತೆ ನನ್ನ ಹೆಸ್ರಿಗೆ ಗಾಡಿ ತಗೊಂಡಿದ್ದು. ಲಟ್ಟೆ ಕೊಡ್ತೀನಿ. ನನ್ನ ಕೆಲಸಕ್ಕೂ ಬರಲ್ಲ, ನನ್ನ ಗಾಡಿ ವಾಪಸ್ಸೂ ಕೊಡಲ್ಲ. ಅದೇನು ಮಾಡ್ತೀರಿ ಮಾಡ್ರಿ, ನಾನೇ ಕೊಡೋಣ ಗಾಡಿ ವಾಪಸ್ಸು? ನಾನು ಕೊಡಲ್ಲ ಬಿಡು. ನಾನೇ ಕೊಡಲ್ಲ ಅಂದರೆ ಕೊಡಲ್ಲ. ನೋಡಿ ಹೆಂಗೆ ಮಾತಾಡ್ತಾನೆ. ನಾನು 1.5 ಲಕ್ಷ ದುಡ್ಡು ಕೊಟ್ಟಿರೋದು ಕಣಲ್ಲಿ ಗಾಡಿ ತಗೊಂಬಕ್ಕೆ. ಏನೋ ಬಿಡತ್ತಾಗೆ ಬತ್ತ ಹೋಗ್ತಾ ವ್ಯಾಪಾರ ಮಾಡ್ಕೊಂಡಿರ್ತಾನೆ ಅಂತೇಳಿ ಕೊಡಿಸಿದ್ದು. ಯಪ್ಪ ಇವಾಗ ಆದೊಟ್ಟಾಗಲಿ ನಮ್ಮ ಪಾಡಿಗೆ ನಾವು ಮಾಡ್ಕೊಂತೀವಿ, ಕೊಟ್ಟೋಗ ಮರಯ್ಯ. ನಿನ್ನ ಸವಾಸ ಬೇಡ. ನಿನ್ನ ಬೋಲ್ ಕಾಳು ಬುದ್ಧಿ, ನಿನ್ನ ಕೈ ಬಾಯಿ ಒಂದಿಟ್ಟು ಸರಿ ಇಲ್ಲ. ಮತ್ತೆ ಎಲ್ಲ ತಗೊಂಡು ಹೋಗ್ತಾನೆ. ಎಲ್ಲನ ಹಿಂಗೆ ಇಲ್ಲಡೋ ಹಿಂಗೆ ಮಾಡಿದರೆ ಅಷ್ಟೇ. ನೀನು ಫಸ್ಟು ಎಲ್ಲನ ಹೋಗ್ಲಿ ಕೈ ಬಾಯಿ ಶುದ್ಧವಾಗಿರ್ಬೇಕು. ನೀನು ಹೆಂಗಿರ್ತೀಯ ಹಂಗೆ. ನಿನ್ನ ನಂಬಿದ್ರೆ ನೋಡು ಹೆಂಗೆ ನಂಬ್ತಾರೆ ಗೊತ್ತೇ. ನಾವು ಅಂಗಡಿನ ಬಿಟ್ಟು 8 ದಿನ 15 ದಿನ ಹೋದ್ರೂ ನಂಬಿಕೆ ಇರಬೇಕು. ಡಿಂಪಕ್ಕನು ಪ್ರಕಾಶನ ಇದ್ರಪ್ಪ ನಮ್ಮ ಅಂಗಡಿ ಕೆಲಸ ಮಾಡೋರು ಅಂದರೆ ಮಾರಾಯರು ನಿಜವಾಗ್ಲೂ ನೆನೆಸ್ಕೋಬೇಕು. ಇವತ್ತಿನ ಕಾಲದಾಗೆ ಅವರು ಯಪ್ಪ ನಾವು 15 ದಿನ ತಿಂಗ್ಳುಗಟ್ಟಲೆ ಬಿಟ್ಟೋಗಿದ್ವಿ. ನಮ್ಮ ಋತಮ್ಮನ ಡೆಲಿವರಿ ಆದಾಗ 1 ತಿಂಗಳು ನಮ್ಮ ಅಯ್ಯಪ್ಪ ಅಂಗಡಿ ಕಡೆಗೆ ಬಂದಿಲ್ಲ. ಯಾವಾಗ ಹಿಂಗೆ ಬಂದು ಹೋಗೋದು. ಅವ್ರು ಅಷ್ಟು ಚೆನ್ನಾಗಿ 1 ರೂಪಾಯಿನೂ ಮಿಸ್ ಮಾಡ್ತಿರ್ಲಿಲ್ಲ. ಮಾರಾಯರು ಇವತ್ತು ಎಲ್ಲೇ ಇದ್ದಾರೆ ನೆನೆಸ್ಕೋಬೇಕು. ನಾನು ಇವತ್ತು ಸುಮ್ಮನೆ ಅವರು ಕಡೆಗೆ ಇದ್ದಾರೆ ಅಂತ ಅವ್ರು ಮಾತಾಡಲ್ಲ, ಎದುರಿಗೆ ಇದ್ದಾರೆ ಅಂತ ಅವ್ರು ಮಾತಾಡಲ್ಲ. ನೆನೆಸ್ಕೋಬೇಕಣ್ಣ ಅವ್ರನ್ನ. ಹಂಗೆ ಕೆಲಸ ಮಾಡಿ ಅವ್ರಿ.
ನಿನ್ನಂತ ನಿಂದು ಬಿಟ್ರೆ ಗುಡ್ಸ್ ಬಂದ್ರೆ ಅಂತ ಮಾಡ್ತೀಯ. ಫಸ್ಟು ನಮ್ಮ ಗಾಡಿನ ನಮಗೆ ಕೊಟ್ಟೋಗೋದು ಕಲಿ. ಏನನ್ನ ಅನ್ಕ ಚೈತ್ರಕ್ಕ, ಕೊಡೋಕ್ಕಾಗಲ್ಲ ಅಂದರೆ ಕೊಡೋಕ್ಕಾಗಲ್ಲ ಅಷ್ಟೇ, ಇರೋದು ಹೇಳ್ತೀನಿ. ನೀನು ಬೇಜಾರ ಮಾಡ್ಕೊಂಡ್ರು ಪರವಾಗಿಲ್ಲ, ನನ್ನ ಕೆಲ್ಸಕ್ಕೆ ಬರಲ್ಲ, ನನ್ನ ಗಾಡಿ ಕೊಡಲ್ಲ. ನಿಂತ್ಕೊಳ್ಳಲ್ಲ. ಹೊರಡು ಗಾಡಿ ತಗೊಂಡೆ ಹೋದ್ರೆ ನಾನು ಬಿಡಲ್ಲ ಬಿಡು, ಗಾಡಿ ಮಾತ್ರ ಬಿಡಲ್ವೋ. ನಾನು ಗಾಡಿ ಮಾತ್ರ ನಾನು ಕೊಡಲ್ಲಮ್ಮ. ನಾನು ಇಷ್ಟಪಟ್ಟು ತಗೊಂಡಿರೋಂಥ ಗಾಡಿ ನಾನು ಕೊಡಲ್ಲ. ನಾನು ಯಾಕೆ ಕೊಡೋಣ? ಕೊಡ್ತೀನಿ ಇವತ್ತಲ್ಲ ನಾಳೆ. ನಿನ್ನ ಸಾಲ ಏನು, ನಾವೇನೇನು ನೀನು ಕೊಟ್ಟಿರೋದನ್ನ ನಾನು ಕೊಡಲ್ಲ ಅಂಬಲ್ಲ, ಕೊಡ್ತೀನಿ ಅಂದ್ರೆ ಗಾಡಿ ಮಾತ್ರ ಕೊಡಲ್ಲ ನಾನು. ನಿಂತ್ಕೊಳ್ಳಲ್ಲ. ಬಾಯಿಲೆ ನಿನ್ ಕೆಲ್ಸಕ್ಕೆ ಬರಬೇಡ. ನೀನ್ ನಾಳೆಯಿಂದ ಗಾಡಿ ಕೊಟ್ಟೋಗ್ ಬರೋ. ಕೆಲ್ಸಕ್ಕೇನು ಬರಲ್ಲ ಹೇಳು. ನೀವು ಬಾ ಅಂತ ಕರೆದ್ರು ಬರಲ್ಲ. ನಿಮ್ಮಂಥವ್ರ ಹತ್ರ ಯಾರನ್ನ ಕೆಲಸ ಮಾಡ್ತಾರ? ಎಷ್ಟು ಕೆಲಸ ಮಾಡಿದ್ರು ನಿಮ್ಮ ಗಂಡ ಹೆಂಡತಿ ಬುದ್ಧಿ ಸರಿ ಇಲ್ಲ. ನೋಡ್ದೇನಪ್ಪ, ನಾವು ಈ ಒಳ್ಳೆ ಮಾತನಾಗ ಹೇಳಿದ್ರು ಹೆಂಗೆ ಮಾತಾಡ್ತಾನೆ. ಅಯ್ಯೋ, ನಾನು ಹೋಗಿ ಹೋಗಿ ಅವನ ಹೆಸರಿಗೆ ಮಾಡಿಸಿದ್ನಲ್ಲಪ್ಪ ಗಾಡಿನ. ಬುದ್ಧಿ ಇಲ್ದಳ್ ಕಣೆ ಚೈತ್ರ ನೀನು. ಹೋಗಿ ಹೋಗಿ ಅವನ ಹೆಸ್ರಿಗೆ ಮಾಡಿಸಿ ಗಾಡಿನ ನೋಡು. ಎಂಥ ಕೆಲಸ ಆಯ್ತು ಇವತ್ತು. ಅವನ ಹೆಸರಿಗೆ ಮಾಡಿಸೋದು, ನಮ್ಮ ಹೆಸ್ರಿಗೆ ಇದ್ದಿದ್ರೆ ಇವತ್ತು ಹೆಂಗೋ ಮಾಡ್ಬೋದಾಗಿತ್ತು. ಅದ ಅವನ ಹೆಸ್ರಿಗೆ ಕೊಡಿಸಿ ಇವತ್ತು ನೋಡಮ್ಮ. ಥೋ, ನಾನೇನೋ ಬಿಡತ್ತ, ಕೆಲ್ಸಕ್ಕೆ ಬರ್ತಾನೆ, ತಿಂಗಳ ಕೆಲಸ ಮಾಡ್ಕೊಂಡು ಇಲ್ಲೇನೆ ಸಂಬಳ ಹಿಡ್ಕೊಂಬಕ್ಕಾಗತ್ತೆ ಅಂತೇಳಿ ಕೊಡ್ಸಿವಿ. ಹಿಂಗೆ ಮಾಡ್ತಾನೆ ಎಂಬುದು ಯಾರಿಗೆ ಗೊತ್ತಿತ್ತಪ್ಪ. ಅದಕ್ಕೆ ಮತ್ತೆ ಸಂಗೀತನೂ ರಾಜು ಅವ್ರು ಯಾರು ನಂಬಲ್ಲಿ ಇವನ್ನ. ಏನು ಬುದ್ಧಿ ಸರಿ ಇಲ್ಲ ಅಂತೇಳಿ ನಾವೇನೋ ನಂಬಿ ಕೆಲಸ ಕೊಟ್ಟಿದ್ದಕ್ಕೆ ನೋಡಿ ಅಂಥದ್ದು ಮಾಡ್ತಾನೆ. ಅಯ್ಯೋ, ಯಾರನ್ನೂ ನಂಬಾರ್ದು ಕಣಪ್ಪ. ಇವನೇನು ನಮ್ಗೇನೇನು ಕೆಲ್ಸಕ್ಕೆ ಬೇಡ ಕಣಪ್ಪ. ಸುಮ್ಮನೆ ನನ್ನ ಗಾಡಿನ ಮಂತಕ್ಕೆ ಹೋಗಿ ನಾನು ಇಸ್ಕೊಂತೀನಿ. ಸುಮ್ಮನೆ ಅವ್ರ ಅಮ್ಮಗೆ ಹೇಳ್ಬಿಟ್ಟು ಅವ್ರ ಅಮ್ಮ ಇಂತ ಮಾತಾಡಿ ಇಸ್ಕೊಂತೀನಿ. ಸರಿ ಆಯ್ತು ಹೇಳು. ಊರಕ್ಕೆ ಹೋಗ್ಬಿಟ್ಟು ಅವ್ರ ಅಮ್ಮ ಇಂತ ಮಾತಾಡಿ ಕೇಳಿ ಇಸ್ಕೊಬಿಡು ಗಾಡಿನ. ಬೇಡ, ಕೆಲ್ಸಕ್ಕೇನು ಬೇಡ. ಆದಷ್ಟಾಗಲಿ ನಾವೇ ಮಾಡ್ಕೊಂಬಕ್ಕಾಗುತ್ತೆ, ಹೆಂಗೋ ಆಗುತ್ತೆ. ಇವನು ನಂಬೋದು ಬೇಡಪ್ಪ. ಹಿಂಗೆ ಮಾಡಿದ್ರೆ ಇಂಥವ್ರನ್ನ ಯಾರು ನಂಬ್ತಾರೆ ಹೇಳು? ಇಂಥವ್ರನ್ನ ನಂಬ್ಕೊಂಡು ನಾವು ಕೆಲಸ ಕೊಡೋಕ್ಕಾಗಲ್ಲ. ಏನು ಟೆನ್ಷನ್ ಮಾಡ್ಕೊಬಿಡ ಬಿಡು. ನಾನು ಹೋಗಿ ಊರಕ್ಕೆ ಹೋಗಿ ಅವ್ರ ಅಮ್ಮ ಇಂತಗದೇನು ಮಾತಾಡ್ತೀನಿ. ಸರಿ ಆಯಿತು, ಹೋಗಿ ನೀನು ಮಾತಾಡು. ಅದೇ ಹೋಗ್ಬಿಟ್ಟ. ನಾನು ಗಾಡಿ ಕೊಡಿಸ್ಬಿಟ್ಟು ಎಂಥ ಕೆಲಸ ಮಾಡ್ಕೊಂಡೆ ಅಂತ ಅನ್ನಿಸ್ತೈತೆ. ಹೋಗು, ನನಗಂತೂ ತುಂಬ ಬೇಜಾರಾಗ್ತೈತಪ್ಪ ನೆನೆಸ್ಕೊಂಡ್ರೆ. ನೋಡ್ದ ಈಗ ಹೆಂಗೆ ಜಗಳ ಆಡ್ತವ್ರೆ. ಗಾಡಿ ಕೊಡಿಸ್ಬಿಟ್ಟು ಯಾರ್ದೋ ಮೇಳು ಸಿಟ್ಟಿಗೆ ಗಾಡಿ ಕೊಡಿಸ್ಬಿಟ್ಟು ಇವಾಗ ನೋಡಿ ಹೆಂಗಾಯ್ತು ಅಂತೇಳಿ ನನ್ನ ಮೇಲೆ ಸಿಟ್ಟಿಗೆ ಗಾಡಿ ಕೊಡಿಸ್ದ. ನೋಡು ಹಂಗೆ ಚೈತ್ರ ನೋಡ್ಲಿ ಅಂತೇಳಿ ಗಾಡಿ ಕೊಡಿಸಿ ಇವಾಗ ಎಂಥದ್ದಾಯ್ತು ನೋಡ್ಪಪ್ಪ. ಅದಕ್ಕೆ ಮತ್ತೆ ನೀನೇ ಆಗಲಿ ಯಾರನ್ನೇ ಆಗಲಿ ಅತಿಯಾಗಿ ನಂಬಿ ಏನೂ ಮಾಡೋಕೆ ಹೋಗ್ಬಿಡ ಕಣ್ಪಪ್ಪ. ನಾವು ನಮ್ಮ ಇದ್ರಾಗಿದ್ದಷ್ಟು ನಮಗೆ ಒಳ್ಳೇದು. ನಮ್ಮ ಪಾಡಿಗೆ ನಾವು ಚೆನ್ನಾಗಿರ್ತೀವಿ. ಇಲ್ಲ ಅಂತಂದರೆ ಈಗ ನೋಡಿ ಇಂಥದ್ರಾಗೆ ಮನಸ್ತಾಪಗಳು ಬರೋದು. ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ಬಿಟ್ರೆ ಯಾವ್ದು ಇರಲ್ಲ ಕಣಪ್ಪ. ಹೆಂಗ ಆಗುತ್ತೆ. ಸರಿ ಆಯ್ತು ಹೇಳಮ್ಮ, ಯಾರನ್ನೂ ನಂಬಕ್ಕೆ ಹೋಗಲ್ಲ. ನಾನಂತೂ ಗೊತ್ತೈತೆ ಹೆಂಗೆ ಏನು ಎತ್ತ ಅಂತೇಳಿ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದೀನಿ. ಇವಾಗಿನ ಜನ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಕಣಮ್ಮ. ಅಯ್ಯೋ, ಹೇಳ್ಬಾರ್ದು ಬಿಡು, ಹಂಗೆ ಇದು ಮಾಡ್ತಾರೆ. ಅದಕ್ಕೆ ನಾನು ಯಾರನ್ನೂ ನಂಬಕ್ಕೆ ಹೋಗಲ್ಲ ಇವಾಗ. ನೋಡು, ಒಬ್ರಿಗೆ ತೋರಿಸ್ಕೊಂಬಕ್ಕೆ ಹೋದ್ರೆ ಹಿಂಗೆ ಆಗೋದು. ನಾನು ಅದಕ್ಕೆ ಇದು ಎಷ್ಟು ದಿನ ನಡೆಯುತ್ತೆ, ನಾವು ಇದನ್ನೆಲ್ಲ ಮಾಡಿಬಿಟ್ಟಿರೋರು ನೋಡೋಣ ನಮ್ಮ ತೈಳೆ ನಾನು ನೋಡೋಣ ಅಂತ ಕಾದಿದ್ಕೂ ಬೇಗನೆ ಆಗ್ಬಿಡ್ತಪ್ಪ. ಅಲ್ಲ ಕಣ್ಪಪ್ಪ, ಗಗನ ನಾಳೆಗೆ ಬತ್ತಾಳಂತೆ ನೋಡ್ಕೊಂಡು ಹೋಗೋಕ್ಕೆ. ಬತ್ತೀನಿ ಅಂತ ಹೇಳಿದಾಳೆ, ನಾಳೆ ಬತ್ತೀನಿ ಕಣಪ್ಪ ನೋಡ್ಕೊಂಡು ಹೋಗೋಕ್ಕೆ. ನೋಡಬೇಕು ಅಂತೇಳಿ ತುಂಬ ಆಸೆ ಆಗ್ತೈತೆ. ಬತ್ತೀನಿ ಅಂತ ಹೇಳಿ ಹೇಳಿದ್ಲು. ಸರಿ ಆಯ್ತು ಹೇಳು, ಬರಲಿ ಪಾಪ, ಅವಳಿಗೂ ನೋಡ್ಬೇಕು ಅಂತ ಆಸೆ. ಅಮ್ಮನಿನ ಅದೃಷ್ಟನ ಹತ್ರ ಬಿಟ್ಟು ಬರ್ತಾಳ? ಇಲ್ಲ, ಅವ್ರ ಚಿಕ್ಕಮ್ಮ ಇರುತ್ತಂತೆ. ಅದೃಷ್ಟ ಅಕ್ಕನೂ ಗಗನ ಇಬ್ರು ಬಂದು ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಅವ್ರ ಚಿಕ್ಕಮ್ಮನ ಹತ್ರ ಸುಮ್ಮನೆ ಇರ್ತಾರೆ, ಅಭ್ಯಾಸ ಆಗೈತಲ್ಲ, ಬಂದು ಹೋಗ್ಬಿಡ್ತಾರೆ. ಚೆನ್ನಾಗಿ ಅಭ್ಯಾಸ ಆಗೈತೆ. ಅವ್ರ ಚಿಕ್ಕಮ್ಮನ ಹತ್ರ ಸುಮ್ಮನೆ ಇರ್ತಾರೆ. ಅವಳೆ ಸುಮ್ಮನೆ ಇರ್ತಾಳೆ ಹೇಳಮ್ಮ, ಸುಮ್ಮನೆ ಮಲ್ಕೊಂಡಿರ್ತಾರೆ. ಅವ್ರ ಅಪ್ಪ ಬೇರೆ ಇರುತ್ತೆ, ಗೊಂಡ ಬೇರೆ ಇರ್ತಾರಂತೆ, ಅದಕ್ಕೆ ಹೆಂಗೋ ಇರ್ತಾರತ್ತ. ನನ್ನ ಎದುರಿಗೆ ಜಗಳ ಆಡಂಗಾಯ್ತು. ಏನೋ ನನಗೆ ತೋರಿಸ್ಕೊಂಬಕ್ಕಾಗಿ ನನಗೇನೋ ನೋಡಲಿ ಅನ್ನೋ ಥರ ಇದು ಮಾಡಿದ್ರು ಆ ಚೈತ್ರನೂ ಹರ್ಷ. ನೋಡ್ರಿ ಹೆಂಗಾಯ್ತು ಕೊನೆಗೆ. ಇವಾಗ ಜಗಳ ಮಾಡಂಗಾಯ್ತು. ಗಾಡಿ ಕೊಡಿಸ್ಬಿಟ್ಟು ಇವಾಗ ಅವ್ನಿಗೆ ಎಂಥ ಕೆಲಸ ಮಾಡ್ಕೊಳಂಗಾಯ್ತು. ನಾವ್ಯಾಕೆ ಹೇಳ್ರಿ ಕೈ ಬಿಟ್ಟಿರೋದು? ನಾವಲ್ಲೇ ಅವ್ನು ನೋಡಿ ಕೆಲಸ ಕರ್ಕೊಂಡೋಗಿ ಎಲ್ಲ ಅವ್ನ ಬಂಡವಾಳ ಎಲ್ಲ ತಿಳ್ಕೊಂಡೆ ನಾವು ಬೇಡ ಅವ್ನ ಸವಾಸ ಅಂತ ಹೇಳಿ ಬಿಟ್ಟಿರೋದು. ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮೊಬ್ಬರು ನನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.